ಟಿ ನಾರಾಯಣಗೌಡರನ್ನ ಬಂಧನ ಮಾಡಿರುವಂತದ್ದು ಎಲ್ರಿಗೂ ಈಗಾಗಲೇ ಗೊತ್ತಿದೆ. ಸತತವಾಗಿ ನಾವು ಅಣ್ಣನ ಬಂಧನ ಆದಮೇಲೆ ಅಣ್ಣನ ಬಿಡುಗಡೆಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರ ಬಿಡುಗಡೆಗಾಗಿ ಸತತವಾಗಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟಗಳನ್ನು ಮುಂದುವರಿಸಿದ್ದೀವಿ. ಹಾಗೆ ಇವತ್ತು ವಿಶೇಷವಾಗಿ ಅಣ್ಣ ಬಿಡುಗಡೆ ಆಗಲಿ, ನಮ್ಮ ಇತರೆ ಕಾರ್ಯಕರ್ತರು ಬಿಡುಗಡೆ ಆಗಲಿ ಅಂತ ಹೇಳಿ ತಾಯಿ ಭುವನೇಶ್ವರಿ, ಅಂದ್ರೆ ನಾವು ಯಾವಾಗಲೂ ಕನ್ನಡಿಗರು ತಾಯಿ ಭುವನೇಶ್ವರಿಯನ್ನು ಆರಾಧಿಸ್ತೀವಿ. ತಾಯಿ ಭುವನೇಶ್ವರಿಯ ಪ್ರಾರ್ಥನೆಯನ್ನ ಮಾಡ್ತಾ ಹಾಗೆ ಇವತ್ತು ವಿಶೇಷವಾಗಿ ತಾಯಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಅಣ್ಣ ಬಿಡುಗಡೆ ಆಗಲಿ ಅಂತ ಹೇಳಿ ಕೇಳ್ಕೊಂಡು ಬಂದಿರುವಂಥದ್ದು. ಅಲ್ಲ, ದಿನ ನಾವು ಸತತವಾಗಿ 2 ದಿನಕ್ಕೆ ಒಂದ್ಸಲ ಬಂದು ಅಣ್ಣನ ಆರೋಗ್ಯ ಮತ್ತೆ ನಮ್ಮ ಕಾರ್ಯಕರ್ತರ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ದೇವೆ. ಹಾಗೆ ಹೊರಗಡೆ ನಡೀತಾ ಇರುವಂತ ಕನ್ನಡಿಗರ ಮೇಲೆ ನಡೀತಾ ಇರುವಂತ ದಬ್ಬಾಳಿಕೆ ಏನಿದೆ ಅದನ್ನು ಕೂಡ ಅಣ್ಣನ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಆದ್ರೆ ಇಷ್ಟು ದಿನ ನಾವೆಲ್ಲರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟಗಳನ್ನ ಮಾಡಬೇಕು ಅನ್ನೋದು ನಮ್ಮ ಟಿ ನಾರಾಯಣಗೌಡರ ಒಂದು ಸೂಚನೆ ಆಗಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಆಗಿರುವಂತ ಬೆಳವಣಿಗೆಗಳನ್ನ ನಾವು ನೋಡಿದಾಗ ಬಹುಶಃ ಪೊಲೀಸರಾಗ್ಬೋದು, ಈ ಒಂದು ಸರ್ಕಾರ ಆಗ್ಬೋದು, ಈ ಒಂದು ನಮ್ಮ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಕೆಲಸ ಮತ್ತೆ ಇಲ್ಲಿಗೆ ನಿಲ್ಲಿಸ್ತಾರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಯಾಕಂತಂದ್ರೆ ಇಷ್ಟು ದಿನ ಪುರುಷರನ್ನ ಟಾರ್ಗೆಟ್ ಮಾಡಿದ್ರು, ಇವತ್ತು ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರನ್ನ ಕರ್ಕೊಂಡು ಹೋಗಿ ಠಾಣೆಗಳಲ್ಲಿ ಕೂರಿಸ್ಕೊಂಡು ಹಿಂಸೆಯನ್ನ ಕೊಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರುವಂತದ್ದು. ಹಾಗಾಗಿ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ಅಣ್ಣ ಟಿ ನಾರಾಯಣಗೌಡರ ಗಮನಕ್ಕೂ ನಾವು ತರ್ತೀವಿ. ಇಷ್ಟು ದಿನ ನಾವು ಸರ್ಕಾರಕ್ಕೆ ಒಂದೇ ಹೇಳ್ತಾ ಇದ್ದಿದ್ದು, ಹೋರಾಟಗಾರನ ನೀವು ಕೆರಳಿಸಬೇಡಿ, ನಾವು ಬಹಳ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಮಾಡಬೇಕಾದಂತ ಕೆಲಸವನ್ನ ಇವತ್ತು ಹೋರಾಟಗಾರರು ಬೀದಿಗಿಳಿದು ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಂತಿ ಭಂಗ ಮಾಡುವಂತ ಕೆಲಸವನ್ನ ನೀವು ಹೋರಾಟದ ಸಮಯದಲ್ಲೂ ಮಾಡಿದ್ರೆ ಈಗಲೂ ಅದನ್ನೇ ಮಾಡಬೇಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡ್ವಿ. ಆದ್ರೂ ಕೂಡ ಪೊಲೀಸರನ್ನ ಮುಂದೆ ಬಿಟ್ಟು ಪೊಲೀಸರ ಒಂದು ಅವರಿಗೆ ಕುಮ್ಮಕ್ಕನ್ನ ಕೊಟ್ಟು ನಮ್ಮ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತು ನುಗ್ಸುವಂತದ್ದು, ಕುಟುಂಬಸ್ಥರುಗಳಿಗೆ ತೊಂದರೆ ಕೊಡುವಂತದ್ದು, ಯಾವುದೇ ಸರ್ಚ್ ವಾರೆಂಟ್ ಇಲ್ಲದೆ ಮನೆಗೆ ಏಕಾಏಕಿ ಬಾತ್ರೂಮ್ಗಳಿಗೆ ಬೆಡ್ರೂಮ್ಗಳಿಗೆ ನುಗ್ಗುವಂತ ಅಧಿಕಾರವನ್ನ ನಿಮಗೆ ಯಾರು ಕೊಟ್ಟಿದ್ದಾರೆ? ಹಾಗೆ ಇಷ್ಟು ದಿನ ನೀವು ಪುರುಷರನ್ನ ಟಾರ್ಗೆಟ್ ಮಾಡಿದ್ರಿ, ಈಗ ನಮ್ಮ ಮಹಿಳಾ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಅವರ ಮನೆಯವ್ರನ್ನ ಕರ್ಕೊಂಡೋಗಿ ಠಾಣೆಗಳಲ್ಲಿ ಕೂರಿಸ್ಕೊಂಡು ಚಿತ್ರಹಿಂಸೆ ಕೊಡ್ತೀರಿ ಅಂತಾದ್ರೆ ನೀವು ಹೋರಾಟಗಾರನ್ನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮಗೆ ಕನ್ನಡಿಗರ ವೋಟ್ ಬೇಕು, ಓಲೈಸೋದಕ್ಕೋಸ್ಕರ ನಿಮ್ಮ ಮಾತುಗಳನ್ನ ನಾವು ಆಲೈಸಬೇಕು, ನಿಮಗೆ ನಾವು ಬೆಂಬಲವನ್ನ ಕೊಡಬೇಕು. ಆದ್ರೆ ಇವತ್ತು ನೀವು ನಮ್ಮ ಮೇಲಿರುವಂತ ಕೇಸ್ಗಳನ್ನ ವಾಪಸ್ ಪಡಿತೀವಿ ಅಂತ ಹೇಳಿ ಈ ಸರ್ಕಾರಕ್ಕೆ ನೀವು ಬಂದ ನಂತರದಲ್ಲಿ ಇವತ್ತು ನೀವು ನಮ್ಮ ಮೇಲೆ ಒಂದ್ ರೀತಿಯಾಗಿ ದಬ್ಬಾಳಿಕೆಯನ್ನ ಮಾಡ್ತಾ ಇದೀರ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ. ಈ ಸರ್ಕಾರ ಏನು? ನಾನು ಬೇಕಾದ್ರೆ ನಿಮ್ಗೆ ದಾಖಲಾತಿಯ ಸಮೇತ ಕೊಡ್ತೀನಿ. ಅಣ್ಣ ಟಿ ನಾರಾಯಣಗೌಡರ ಜೊತೆಗೆ 34 ಜನ ಬಂಧನಕ್ಕೆ ಒಳಗಾಗಿರುವಂತದ್ದು. ಅವತ್ತು ರ್ಯಾಲಿಯಲ್ಲಿ ಪಾಲ್ಗೊಂಡೇ ಇಲ್ಲ. ನಮ್ಮ ಕಾರ್ಯಕರ್ತರಾದಂತ ಅಂಬರೀಶ್ ಅವರಾಗ್ಬೋದು, ಮಂಜುನಾಥ್ ರವರು ಆಗ್ಬೋದು, ಮತ್ತೆ ಅವರ ಹೆಸರುಗಳನ್ನ ಹೇಗೆ ಸರ್ FIR ಅಲ್ಲಿ ಸೇರಿಸ್ತಾರೆ? ಇದು ನಾನು ಪ್ರಶ್ನೆ ಮಾಡ್ತೀವಿ. ಹಾಗಾದ್ರೆ ಇದು ಹುನ್ನಾರ ಅಲ್ಲದೆ ಬೇರೆ ಏನು ಅಂತ ಸರ್ಕಾರ ಮತ್ತೆ ಪೊಲೀಸ್ನನ್ನ ನಾನು ಪ್ರಶ್ನೆ ಮಾಡ್ತೀನಿ. ರ್ಯಾಲಿಗೆ ಬರ್ದೇ ಇರುವಂತ ನಮ್ಮ ಕಾರ್ಯಕರ್ತರನ್ನ ನೀವು FIR ಅಲ್ಲಿ ಸೇರಿಸ್ತೀರಾ ಅಂದ್ರೆ ಮತ್ತೆ ನೀವೇ ಸೃಷ್ಟಿ ಮಾಡ್ಬೋದಲ್ವಾ? ಹಾಗಾದ್ರೆ ನೀವು ಪ್ರತಿಯೊಂದು ಕೂಡ ಪ್ಲಾನ್ ಮಾಡ್ಕೊಂಡು ಅವತ್ತು ನಮ್ಮನ್ನ ರ್ಯಾಲಿ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ಅಣ್ಣ ಟಿ ನಾರಾಯಣಗೌಡರು ನೀವು ಕೊಟ್ಟಂತ ಭರವಸೆ ಮೇರೆಗೆನೆ 20,000 ಜನ ಕಾರ್ಯಕರ್ತರನ್ನ ಕರ್ಕೊಂಡು ಅವತ್ತು ದೇವನಹಳ್ಳಿ ಗಡಿ ಭಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿತ್ತು. ಆದ್ರೆ ಅವತ್ತು ನೀವು ನಮ್ಮನ್ನ ಶಾಂತಿಯುತವಾಗಿ ರ್ಯಾಲಿ ಮಾಡಕ್ ಬಿಡದೆ ನಮ್ಮ ರಾಜ್ಯಾಧ್ಯಕ್ಷರು 70 ಲಕ್ಷ ಜನ ಕಾರ್ಯಕರ್ತರು ಇರುವಂತ ಒಬ್ಬ ರಾಜ್ಯಾಧ್ಯಕ್ಷರನ್ನ ಅಷ್ಟು ಹೀನಾಯವಾಗಿ ನೀವು ಕಾರ್ಯಕರ್ತರ ಮುಂದೆ ನಡೆಸ್ಕೊಂಡ್ರೆ ಯಾವ ಒಬ್ಬ ಕಾರ್ಯಕರ್ತ ಸುಮ್ನಿರ್ತಾನೆ? ಹಾಗಾಗಿ ದಾರಿ ತಪ್ಪಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ ಅಂತ ಹೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್, ಆಸ್ತಿ ಪಾಸ್ತಿ ಅಂತಂದ್ರೆ ಅಧಿಕೃತವಾಗಿ ಇರುವಂತ ಯಾವುದೇ ಒಂದು ಇದನ್ನ ನಾವು ಹಾಳು ಮಾಡಿಲ್ಲ ಸರ್. ಅನಧಿಕೃತವಾಗಿ ಇವ್ರಿಗೆ ಏನೋ ನಾಮಫಲಕಗಳಲ್ಲಿ 60% ಅಷ್ಟು ಕನ್ನಡ ಕಡ್ಡಾಯ ಅನ್ನೋ ಒಂದು ಸರ್ಕಾರದ ಆದೇಶ ಇದೆ. ಆ ಒಂದು ನಾಮಫಲಕಗಳನ್ನ ಎಲ್ಲಿ ಕನ್ನಡ ಇಲ್ವೋ ಅಲ್ಲಿ ಕಿತ್ತೆಸೆಯೋ ಅಂತ ಕೆಲಸವನ್ನ ನಾವು ಮಾಡಿದೀವಿ. ಹಾಗಾದ್ರೆ ಈ ಸರ್ಕಾರ ಒಪ್ಕೊಳ್ಳುತ್ತಾ ಅದು ಅಧಿಕೃತ ಅಂತ ಹೇಳಿ? ಹಾಗಾದ್ರೆ ನೀವು ಅಧಿಕೃತ ಅಂತ ಯಾವ್ದನ್ನ ಹೇಳ್ತಾ ಇದ್ದೀರಾ? ಅಲ್ಲಿ ಕನ್ನಡ ಇಲ್ಲದೆ ಇರುವಂತದನ್ನ ಅಧಿಕೃತ ಅಂತ ಹೇಳ್ತೀರಾ? ಅದು ಸಾರ್ವಜನಿಕರ ಆಸ್ತಿ ಅಂತ ನೀವು ಹೇಳ್ತೀರಾ? ಹೇಗ್ ಸ್ವಾಮಿ ನೀವು ಹೇಳ್ತೀರಾ? ಕೇಸು ಗೂಂಡಾಗಿರಿ ಮಾಡಿ, ಕೊಲೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಹೋಗಿರೋ ಅಂತವ್ರನ್ನ ನೀವು ತಾಕತ್ತಿಲ್ಲ ನಿಮಗೆ ಬಂಧಿಸೋದಕ್ಕೆ. ಕನ್ನಡ ಪರ ಹೋರಾಟಗಾರರ ಮೇಲೆ ಇಲ್ಲದ ಸಲ್ಲದ ಕೇಸ್ಗಳನ್ನ ಹಾಕಿ, ಇಲ್ಲದ ಸಲ್ಲದ ಸೆಕ್ಷನ್ಗಳನ್ನ ಹಾಕಿ ಇವತ್ತು ನೀವು ಒಳಗ್ ಕಳಿಸ್ತೀರಾ ಅಂತಂದ್ರೆ ಇವತ್ತಿನ ಪ್ರಜಾಪ್ರಭುತ್ವ ಎಲ್ಲಿಗೆ